ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ ಹಾಗೂ ಶ್ರಾವಣ ಮಾಸ ತಾರೀಕು 23 ಆಗಸ್ಟ್ 2026ರಿಂದ 29/8/2026ರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಈ ವಾರದ ಕೊನೆಯ ಭಾಗದಲ್ಲಿ ಚಂದ್ರಗ್ರಹಣ ಇರತಕ್ಕಂಥದ್ದಿರುತ್ತೆ. ಆ ಚಂದ್ರಗ್ರಹಣ ಗೋಚಾರ ಭಾರತಕ್ಕೆ ಇಲ್ಲ, ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಆದರೂ ಚಂದ್ರನ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಯಾವ ಒಂದು ಅಂದರೆ ಈ ಚಾಲಿತವಾಗಿರ್ತಕ್ಕಂಥ ರಾಶಿಗಳ ಮೇಲೆ ಏನು ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತೇನೆ. ಹಾಗೂ ಕೂಡ ಈ ಒಂದು ವಾರದಲ್ಲಿ ಚಂದ್ರ ಧನುರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥ ಸಮಯ. ಧನುರಾಶಿಯಿಂದ ಮಕರ ಹಾಗೆ ಕುಂಭದವರೆಗೂ ಕೂಡ ಸಂಚಾರವನ್ನು ಮಾಡುತ್ತೆ. ಮೊದಲ ಪ್ರಾರಂಭ ಹಂತದಲ್ಲಿ ಮೂಲಾ ನಕ್ಷತ್ರದಿಂದ ಪ್ರಾರಂಭ. ಚಂದ್ರ ಮೂಲಾ ನಕ್ಷತ್ರ, ಹಾಗೆ ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ತದನಂತರದಲ್ಲಿ ಬರ್ತಕ್ಕಂಥ ಉತ್ತರಾಷಾಢ ಶ್ರವಣ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಶ್ರವಣ ನಕ್ಷತ್ರ, ಧನಿಷ್ಠ, ಶತಭೀಷ ನಕ್ಷತ್ರ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು. ಮೊದಲನೆಯದಾಗಿ ಕೇತುವಿನ ನಕ್ಷತ್ರ, ಶುಕ್ರ ನಕ್ಷತ್ರ, ಸೂರ್ಯ ಹಾಗೆ ಚಂದ್ರ ನಕ್ಷತ್ರ, ಕುಜನ ನಕ್ಷತ್ರ ಹಾಗೆ ರಾಹುವಿನ ನಕ್ಷತ್ರ, ಗುರುವಿನ ನಕ್ಷತ್ರದಲ್ಲಿ ಸಂಚಾರ. ಈ ಒಂದು ಕಾಲಘಟ್ಟದಲ್ಲಿ ಬರ್ತಕ್ಕಂಥ ದ್ವಾದಶ ರಾಶಿಗಳ ಫಲ ಹೇಗಿರುತ್ತೆ, ಈ ವಾರದಲ್ಲಿ ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗ್ತಕ್ಕಂಥದ್ದು ಇರ್ತದೆ, ಬಿಸ್ನೆಸ್ಸು, ವಹಿವಾಟುಗಳು, ಆರೋಗ್ಯದ ವಿಚಾರ ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನಾನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ ನೋಡಿ, ಈ ವಾರದಲ್ಲಿ ಪ್ರಥಮವಾಗಿ ನಾವು ಒಂದೊಂದೇ ರಾಶಿಗಳನ್ನ ತಗೊಳ್ಳೋದಾದರೆ ಮೊದಲನೇದಾಗಿ ಮೇಷ ರಾಶಿಯವರ ಫಲವನ್ನು ತಗೊಳ್ಳೋಣ. ನೋಡಿ, ಮೇಷರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಚಂದ್ರ ಈ ವಾರದಲ್ಲಿ ಮೊದಲನೇ ಸಂಚಾರ ಕೇತುವಿನ ನಕ್ಷತ್ರದಿಂದ ಪ್ರಾರಂಭ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಮೇಷರಾಶಿಯವರು ಹಣಕಾಸು ವಹಿವಾಟುಗಳು, ದಾಂಪತ್ಯ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತೆ ಇರಬೇಕಾಗುತ್ತೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಒಳಗಾಗ್ತಕ್ಕಂಥಿರುತ್ತೆ. ನೋಡಿ, ಸೂರ್ಯ ಕೂಡ ಪಂಚಮದಲ್ಲಿದ್ದಾನೆ. ರಾಜಯೋಗವನ್ನು ಕೊಟ್ಟರೂ ಸಹಿತವಾಗಿ ಹಣಕಾಸು ವಹಿವಾಟುಗಳು, ದಾಂಪತ್ಯ, ವ್ಯಾಪಾರದ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಮೇಷರಾಶಿ ವಹಿಸ್ಕೊಳ್ಳೋದು ಭಾಳ ಮುಖ್ಯ. ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಈ ಸಂಚಾರದ ಮುಖ್ಯ ಏನು, ಪ್ರಯತ್ನ, ಸಣ್ಣ ಬದಲಾವಣೆ ಹಾಗೆ ತಿರುಗಾಟಗಳು, ವೃಥಾ ಆಗಿರ್ತಕ್ಕಂಥ ಖರ್ಚುಗಳು ಇವೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ನಡೀತಕ್ಕಂಥದ್ದು ಮೇಷರಾಶಿಯವ್ರಿಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯ ವಾರವನ್ನು ಇಡ್ತಕ್ಕಂಥದ್ದು ಮೇಷರಾಶಿಯವರು ಭಾಳ ಮುಖ್ಯ. ಅದೇ ರೀತಿಯಾಗಿ ಪಂಚಮದಲ್ಲಿ ಸೂರ್ಯ, ಬುಧ ಮತ್ತು ಕೇತು ಇವೆಲ್ಲವೂ ಕೂಡ ಸ್ಥಿತವಾಗಿರ್ತಕ್ಕಂಥ ಸಂಜೆ. ಅಂದರೆ ಉತ್ತರಾಷಾಢ ನಕ್ಷತ್ರ, ಬುಧನ ನಕ್ಷತ್ರ ಹೊರತುಪಡಿಸಿ ಉತ್ತರಾಷಾಢ ನಕ್ಷತ್ರ ನೋಡಿ, ಅಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸೂರ್ಯನ ಬಲ ಒಂದು, ಈ ಬುಧಾದಿತ್ಯ ಯೋಗ, ಆದರೂ ಕೇತು ಇರ್ತಕ್ಕಂಥ ಸಂದರ್ಭ ಇವೆಲ್ಲವನ್ನು ತೋರಿಸುತ್ತೆ. ಕೆಲವೊಂದು ಅವಕಾಶಗಳು ಬ್ರೇಕಪ್ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತುಂಬ ಜಾಸ್ತಿ ತೋರಿಸುತ್ತೆ. ಬೆಳಗಿ ಶನಿಯ ದೃಷ್ಟಿ ಕೂಡ ಬೀರೋದ್ರಿಂದ, ನಷ್ಟಾಧಿಪತಿ ದೃಷ್ಟಿ ಇರೋದ್ರಿಂದ ಇಲ್ಲಿ ಮುಖ್ಯವಾಗಿ ಆರೋಗ್ಯದ ವಿಚಾರಗಳಲ್ಲಿ, ಸಂಗಾತಿಯ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ತಕ್ಕಂಥದ್ದು ಉತ್ತಮ. ರಾಹು ನಿಮಗೆ ಲಾಭವನ್ನು ತಂದುಕೊಟ್ರೂ ಕೂಡ ಶನಿಯ ಪ್ರಭಾವದಿಂದ ಏನಾಗ್ತದೆ, ನಷ್ಟಕ್ಕೆ ಜಾರತಕ್ಕಂಥದ್ದು ಮೇಷರಾಶಿಯವರಿಗೆ ಕಂಡುಬರುತ್ತೆ. ಸ್ವಲ್ಪ ಎಚ್ಚರ. ಈ ಪಂಚಮದಲ್ಲಿ ರಾಹುಕೇತು ಇದ್ದಾಗ ಏನಾಗುತ್ತೆ ಅಂದರೆ ಈ ಸ್ನೇಹತ್ವದ ಮೇಲೆ ಸ್ವಲ್ಪ ಮಟ್ಟಿಗೆ ಹೊಡೆತ ಬೀಳುತ್ತೆ. ಅಂದರೆ ಅರ್ಥಾತ್ ನಿಮ್ಮ ಹಲವಾರು ದಿನಗಳಿಂದಿರ್ತಕ್ಕಂಥ ಸ್ನೇಹ ಬ್ರೇಕಪ್ ಆಗ್ತಕ್ಕಂಥದ್ದು ಇರ್ಬೋದು, ಯಾವುದಾದ್ರೂ ಕ್ಷುಲ್ಲಕ ಕಾರಣಗಳಿಗೋಸ್ಕರ. ಮೇಷರಾಶಿಯವರು ಇದೆಲ್ಲ ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಶುಭವಿರ್ತಕ್ಕಂಥಿರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸದೃಢತೆ ಮೇಷರಾಶಿಯವ್ರಿಗೆ, ಈ ವಿದ್ಯಾರ್ಥಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಮೇಷರಾಶಿಯಲ್ಲಿರ್ತಕ್ಕಂಥ ಗ್ರಹಣ ಕಾಲದಲ್ಲೂ ಕೂಡ ಏನಂತ ಮ್ಯಾಕ್ಸಿಮಮ್ ಸಮಸ್ಯೆ ಆಗೋದಿಲ್ಲ. ಗ್ರಹಣ ಕಾಲ ನಡೀತಾ ಇರ್ತಕ್ಕಂಥದ್ದು ಹೊರದೇಶದಲ್ಲಿ, ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಡೀತಕ್ಕಂಥದ್ದು ಇರ್ತದೆ. ಅದರ ಬಗ್ಗೆ ತಿಳಿಸ್ತೇನೆ. ಹಾಗಾಗಿ ಮೇಷರಾಶಿಯವರು ಭಾಳ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ನಿಭಾಯಿಸಬೇಕು.
ಇಲ್ಲಾಂದರೆ ಸ್ವಲ್ಪ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಇರ್ತದೆ. ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. 9ರಿಂದ ಪ್ರಾರಂಭ 10, 11ರಲ್ಲಿ ಸಂಚಾರವನ್ನು ಮಾಡುತ್ತೆ. ಒಂದು ಶುಭದ ಸಂಕೇತವಾಗಿ ಚಂದ್ರ ನಿಮಗೆ ಶುಭವನ್ನು ಕೊಟ್ಟರೂ ಸಹಿತ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಮುಂದುವರಿತಕ್ಕಂಥದ್ದು ಕಷ್ಟ ಆಗುತ್ತೆ. ಇದೊಂದರಲ್ಲಿ ಮೇಷರಾಶಿಯವರು ಎಚ್ಚರಿಕೆ, ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಆಗಿದ್ದಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಶಿವನ ದೇವಸ್ಥಾನವನ್ನು ಆಗಿದ್ದಾಗೆ ಭೇಟಿಯಾಗಿ ಅರ್ಚನೆ, ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥ ಕೆಲಸ, ಹಾಗೂ ಕೂಡ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ದುರ್ಗಾ ಕವಚ ಮಂತ್ರಗಳು ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಪ್ರೊಟೆಕ್ಷನ್ಸ್ ಕೊಡ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ರಾಶಿ ಅಧಿಪತಿ ನೀಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಮೊದಲು ಮೂಲಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ವೃಷಭ ರಾಶಿ ಮೊದಲ ವಾರದಲ್ಲಿ ಸ್ವಲ್ಪ ನೆಮ್ಮದಿಯ ವಿಚಾರಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಮನೆ, ಆಸ್ತಿಯ ವಿಚಾರ, ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ಆ ವಿಚಾರದಲ್ಲಿ ನೋಡಿ, ರಾಶಿ ಅಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಕೆಲವೊಂದು ಬಾರಿ ಕೋರ್ಟ್ ಕಚೇರಿಯ ವಿಚಾರದಲ್ಲೂ ಕೂಡ ಹೋಗ್ತಕ್ಕಂಥ ಸನ್ನಿವೇಶಗಳು ನಡೀತಕ್ಕಂಥದ್ದು ಇರ್ತದೆ. ಶನಿಯ ದೃಷ್ಟಿ ವೃಷಭ ರಾಶಿಯ ಮೇಲಿದೆ. ಎಲ್ಲಿ ಏನಾದರೂ ತಪ್ಪು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಈ ಒಂದು ವೃಷಭ ರಾಶಿಯವರಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ತೋರಿಸುತ್ತೆ. ಹಣಕಾಸು ವಹಿವಾಟುಗಳು ಇದನ್ನು ಸ್ವಲ್ಪ ಎಚ್ಚರವಾಗಿ ನೋಡ್ಕೊಳ್ತಕ್ಕಂಥದ್ದು ನಿಮಗೂ ಕೂಡ ಅಗತ್ಯ. ನಿಮ್ಮ ಬುದ್ಧಿಯ ಒಂದು ನೋಡಿ, ಪಂಚಮದಲ್ಲಿ ಶುಕ್ರ ನೀಚನಾಗಿದ್ದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಮೇಲ್ನೋಟಕ್ಕೆ ನೀವು ಒಬ್ಬ ಅಭಿವ್ಯಕ್ತಿಯಾಗಿ ಕಂಡರೂ ಕೂಡ ಒಳಗಡೆ ತುಂಬ ನೋವಿರ್ತಕ್ಕಂಥ ಸನ್ನಿವೇಶಗಳು ಕಾಣ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿ ನಡೀತಕ್ಕಂಥದ್ದು ಇರುತ್ತೆ. ಸೂರ್ಯ ರಾಜಯೋಗವನ್ನು ತಂದು ಕೊಟ್ಟರೂ ಸಹ ಕೇತುವಿನ ಒಂದು ಉಪಟಳದಿಂದ ಏನಾಗುತ್ತೆ, ಅಲ್ಲಿ ಮಾನಸಿಕವಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಬರ್ತಾ 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 ನೋಡಿ, ಉತ್ತರಾಷಾಢ ನಕ್ಷತ್ರ ತದನಂತರದಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲೂ ಸಂಚಾರವನ್ನು ಮಾಡಿದಾಗ ಮಾನಸಿಕವಾಗಿರ್ತಕ್ಕಂಥ ವ್ಯತೆ ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಇರುತ್ತೆ. ಅನೇಕ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ವ್ಯಾವಹಾರಿಕವಾಗಿ ನೋಡೋದಾದರೆ ವ್ಯಾವಹಾರಿಕವಾಗಿ ಸ್ವಲ್ಪ ಶುಭವಾದರೂ ಸಹಿತ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು. ರಾಶಿ ಅಧಿಪತಿ ನೀಚನಾಗಿರೋದ್ರಿಂದ ಬಂದಿದ್ದೆಲ್ಲ ಕೂಡ ಬೇರೆ ವಿಚಾರಗಳಿಗೆ ಖರ್ಚಾಗ್ತಕ್ಕಂಥ ಸಂದರ್ಭ ವೃಷಭ ರಾಶಿಯವ್ರಿಗಿರುತ್ತೆ. ಮೇಲಾಗಿ ಸ್ವಲ್ಪ ಧನ ಅಂದರೆ ಕುಟುಂಬ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಫ್ಯಾಮಿಲಿಯ ಡಿಸ್ಟರ್ಬೆನ್ಸ್, ಫ್ಯಾಮಿಲಿಯಿಂದ ಜಾಸ್ತಿ ದೂರ ಯಾವುದಾದ್ರೂ ವಿಚಾರಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದೇ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಯಾರ್ಯಾರು ಈ ಒಂದು ವೃಷಭ ರಾಶಿಯಲ್ಲಿದ್ದೀರೋ ಮೇನ್ ಪಾಯಿಂಟು ದಾಂಪತ್ಯದ ವಿಚಾರದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಇದನ್ನು ಭಾಳ ಕೂಲಂಕುಷವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ. ವೃಷಭ ರಾಶಿಯವರು ನೀವು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಿಗೆ, ಶುಭ ಕಾರ್ಯಗಳು ಮತ್ತೊಂದು ಎಲ್ಲವನ್ನ ನಡೀತಕ್ಕಂಥದ್ದು, ಅಡೆತಡೆಗಳು ದೂರ ಆಗೋದಕ್ಕೆ ದುರ್ಗಾ ಮಂತ್ರಗಳು ಭಾಳ ಅವಶ್ಯಕವಾಗಿ, ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರ ಸದಾ ಪಠಣೆಯನ್ನು ಮಾಡ್ತಕ್ಕಂಥದ್ದು ಅದು ಅವಶ್ಯಕ. ವಿದ್ಯಾರ್ಥಿ ವರ್ಗದವ್ರಿಗೆ ಅತ್ಯಂತ ಶುಭ ಕಾಲದಲ್ಲಿ ಒಂದು ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ ವೃಷಭ ರಾಶಿಯವ್ರಿಗೆ ಬರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ, ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗಿದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಕೂಡ ಉಪಶಮನವಾಗ್ತದೆ. ಬಟ್ ಎಕ್ಸ್ಪೆಷಲಿ ವೃಷಭ ರಾಶಿ ದಾಂಪತ್ಯದ ವಿಚಾರದಲ್ಲಿ ಎಚ್ಚರವಾಗಿರಿ. ಮೇಲಾಗಿ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆ ವಾರ ವಹಿಸ್ಕೊಂಡ್ರೆ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ವಾರ ಕೂಡ ಆಗ್ತದೆ, ತೊಂದರೆ ಇಲ್ಲ. ಮಿಥುನ ರಾಶಿಯ ಫಲಾಫಲ. ಲಗ್ನದಲ್ಲೇ ಕುಜನಿದ್ದಾನೆ. ಈ ಲಗ್ನದಲ್ಲೇ ಕುಜನಿರೋದ್ರಿಂದ ರೋಷಾವೇಶಗಳಿಂದ ಸ್ವಲ್ಪ ದಾಂಪತ್ಯದಲ್ಲೂ ಕೂಡ ನಿಮಗೂ ಸಮಸ್ಯೆ. ರಾಶಿ ಅಧಿಪತಿ ಅಸ್ತಂಗತನಾಗಿದ್ದು ಬುಧನ ಅಂದರೆ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ಧೈರ್ಯ, ಸ್ಥೈರ್ಯ, ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಈ ಮಿಥುನ ರಾಶಿಯವರು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿಕೊಂಡ್ರೆ ಈ ವಾರ ಖಂಡಿತವಾಗಿ ಚೆನ್ನಾಗಿದೆ. ಗುರುವಿನ ಬಲ ಇದೆ, ತೊಂದರೆ ಇಲ್ಲ. ಹಣಕಾಸು ವಹಿವಾಟುಗಳು ಸ್ವಲ್ಪ ನಿಮಗೆ ಸಮಸ್ಯೆ ಇರತಕ್ಕಂಥವ್ರಿಗೆ ಒಂದಷ್ಟು ಫಲಗಳು ಲಭ್ಯವಾಗ್ತಕ್ಕಂಥಿರುತ್ತೆ. ಸಂಗಾತಿಯಿಂದ ಕೂಡ ಸಪೋರ್ಟಿವ್ ಆಗಿ ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ದುಡುಕಿನ ಸ್ವಭಾವ ನಾನು ಹೇಳಿದಾಗೆ ಕಡಿಮೆ ಮಾಡಿ. ನೋಡಿ, ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಮಾನಸಿಕವಾಗಿ ತೊಳಲಾಟಗಳಿದ್ದರೂ ಸಹಿತ ಅದನ್ನು ಸದೃಢವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಕುಜನ ದೃಷ್ಟಿ ಶುಕ್ರನ ಮೇಲಿದೆ. ಅನ್ಯತಃ ನೀವು ಸ್ನೇಹಿತರು ಹಾಗೆ ಕೆಲವೊಂದು ವರ್ಗದವರನ್ನು ನಂಬಿದರೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. 9ರಲ್ಲಿ ರಾಹು ಇದ್ದಾನೆ. ಶನಿಯ ದೃಷ್ಟಿ ಕೂಡ ಶುಕ್ರನ ಮೇಲಿದೆ.
ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೆಲಸದ ಸ್ಥಳದಲ್ಲಿ ಮಿಥುನ ರಾಶಿಯವರು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲೂ ಅಷ್ಟೇ ಹೆಚ್ಚಿನ ಸ್ನೇಹತ್ವ, ಬಾಂಡಿಂಗ್, ಕೆಲವರಲ್ಲಿ ತುಂಬ ಅತಿಯಾದಂಥ ಈ ಸ್ನೇಹತ್ವದಿಂದ ಕೆಲವೊಂದು ಬಾರಿ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಮುಂದುವರಿತಕ್ಕಂಥದ್ದಿದೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಸೂರ್ಯ ತೃತೀಯ ಭಾವದಲ್ಲಿ, ರಾಶಿಯಾಧಿಪತಿ ಬುಧ ಕೂಡ ಇರೋದ್ರಿಂದ ಸ್ವಲ್ಪ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಬಟ್ ಬುಧನೊಟ್ಟಿಗೆ ಕೇತು ಇರೋದ್ರಿಂದ ಗಣಪತಿಯ ಆರಾಧನೆ ಮರಿಬೇಡಿ. ಮಿಥುನ ರಾಶಿಯವರು ಗಣಪತಿ ಆರಾಧನೆ ಕಂಪಲ್ಸರಿ ಮಾಡಿ. ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರ ನಿಮಗೆ ಅಡೆತಡೆಗಳನ್ನು ದೂರ ಮಾಡಿ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರುತ್ತೆ. ನಥಿಂಗ್ ಟು ವರಿ. ಮಿಥುನ ರಾಶಿ ಸ್ವಲ್ಪ ಮನಸ್ಸಿಟ್ಟು ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ವಾರದ ಫಲ ಶುಭ ಫಲವಾಗ್ತಕ್ಕಂಥದ್ದಿರುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗೆ? ಮೊದಲನೇದಾಗಿ ನೀವು ಕುಟುಂಬದ ಜೊತೆ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಮೊದಲು ಮೂಲಾ ನಕ್ಷತ್ರದಲ್ಲಿ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಕುಟುಂಬದ ಮೇಲೆ ಸರಿಯಾದಂಥ ಒಂದು ಮಾತುಕತೆಗಳು ಅಥವಾ ಹೊಂದಾಣಿಕೆಯನ್ನು ಮಾಡದಿದ್ದರೆ ನೆಮ್ಮದಿ ಸಿಗೋದು ಕಷ್ಟ. ಈ ವಾರದಲ್ಲಿ ನೋಡ್ಕೊಳ್ಳಿ, ಇದು ಭಾಳ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ ನಾನು ಕಟಕ ರಾಶಿಯವರಿಗೆ ಕೊಡ್ತಿದ್ದೇನೆ. ಮನೆಯಿಂದ ಹೆಚ್ಚು ದೂರ ಉಳಿತಕ್ಕಂಥದ್ದು, ಮನೆಯ ಹೊರಗಡೆ ಸಕ್ರಿಯವಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮನೆಯ ಒಳಗಡೆ ಸ್ವಲ್ಪ ಗೌಪ್ಯತೆಯನ್ನು ಕಾಡ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಬರುತ್ತೆ. ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರತಕ್ಕಂಥ ವಾರವಾಗ್ತದೆ. ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ತಕ್ಕ ಮಟ್ಟಿಗೆ ನಡೆಯುತ್ತೆ. ಒಂದಷ್ಟು ಏನು ಫಲ ಜಾಸ್ತಿ ಬಂದಂಗೆ ಕಾಣುತ್ತೆ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣೋದಿಲ್ಲ. ಹಾಗಾಗಿ ಕಟಕ ರಾಶಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಅತಿಯಾದಂಥ ಸಮಸ್ಯೆಗಳನ್ನು, ಶತ್ರುಬಾಧೆಗಳನ್ನು ಅಥವಾ ಕೋಪಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು, ತಮ್ಮ ಮಾತಿನ ಮೇಲೆ ಹೆಚ್ಚಿನ ಒತ್ತಡವನ್ನು ಇಟ್ಟು ಮಾತಾಡ್ತಕ್ಕಂಥದ್ದು ವಿಚಾರಗಳನ್ನು ತಪ್ಪಿಸ್ಬೇಕು. ಇದು ಭಾಳ ಅವಶ್ಯಕವಾಗಿ ಮಾಡಿ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗೀಡಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ನಿಮ್ಮ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ, ನಷ್ಟಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ತೃತೀಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಇವೆಲ್ಲ ಮೂರು ಗ್ರಹಗಳು ಒಂದೇ ಧನಸ್ಥಾನದಲ್ಲಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಶುಭವಂತೆ ಕಂಡರೂ ಸಹಿತವಾಗಿ ಯಾವುದು ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ. ಇದು ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಲಗ್ನದಲ್ಲೇ ಗುರು ಇದ್ದಾನೆ, 9 ಒಂದು ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡ್ಬೋದು. ಹೊರತುಪಡಿಸಿದ್ರೆ ದುಡುಕಿನ ಸ್ವಭಾವ ಕಟಕ ರಾಶಿಯವರಿಗೆ ಅಷ್ಟು ಉತ್ತಮವಲ್ಲ. ಮದುವೆ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಮುಂದುವರಿತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಆದರೂ ಕೂಡ ಗುರು ಬಲ ಇದೆ, ಲಗ್ನದಲ್ಲೇ ಗುರು ಇದ್ದಾನೆ. ಬುದ್ಧಿಶಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ, ಇಲ್ಲಾಂದರೆ ನೆಮ್ಮದಿ ಕಡಿಮೆ ಆಗ್ತದೆ. ನೋಡ್ಕೊಳ್ಳಿ, ಇದಕ್ಕಿದ್ದಾಗೆ ಪ್ರಯಾಣದಲ್ಲಿ ವಿಳಂಬತೆ ಬರುತ್ತೆ. ಇನ್ನೇನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸೊ ಕಟಕ ರಾಶಿಯವರು ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಹಾಗೆ ನನ್ನ ಯಶಸ್ಸು, ನನ್ನ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಬೇಕು ಅಂದರೆ ಗುರುವಿನ ಆರಾಧನೆ ಅತಿ ಅವಶ್ಯಕವಾಗಿ ಮಾಡಿ. ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾರವಾಗುತ್ತೆ, ಅಡೆತಡೆ ದೂರವಾಗ್ತಕ್ಕಂಥಿರುತ್ತೆ. ಹಾಗೆ ಸಿಂಹ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾನೆ, ಒಂದು ರೀತಿಯಾದಂಥ ರಾಜಯೋಗವಾಗ್ತದೆ. ಕೇತು ಲಗ್ನದಲ್ಲಿದ್ದಾನೆ, ಬುಧ ಲಗ್ನದಲ್ಲಿದ್ದಾನೆ, ಬುಧಾದಿತ್ಯ ಯೋಗ ಸಿಂಹರಾಶಿ ಒಂದು ಪ್ರಬಲವಾಗಿರ್ತಕ್ಕಂಥ ಯೋಗಗಳು ಈ ವಾರದಲ್ಲಿದೆ, ಮ್ಯಾಕ್ಸಿಮಮ್ ಇದೆ. ಕೊನೆಯ ಭಾಗದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಪೂರ್ವ ಭಾದ್ರಪದ ಗುರುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಆಧ್ಯಾತ್ಮಿಕ ಕಾರ್ಯಗಳು, ಸ್ವಲ್ಪ ಮಟ್ಟಿಗೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ವಿಚಾರಗಳು ಇವೆಲ್ಲ ತೋರಿಸುತ್ತೆ. ಆದರೆ ನೋಡಿ, ಸಿಂಹರಾಶಿಯವರು ಕುಟುಂಬ ಸ್ಥಾನದಲ್ಲಿ ಹತ್ತರಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ, ಮತ್ತು ತೃತೀಯಾಧಿಪತಿ ಧನಸ್ಥಾನದಲ್ಲಿ ನೀಚನಾಗಿದ್ದಾನೆ. ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ. ಏನು ಕಾರ್ಯ, ಯಾವುದಾದ್ರೂ ಕಾಂಟ್ರಾಕ್ಟೋ ಮತ್ತೊಂದು ಏನಾದರೂ ಸಿಂಹರಾಶಿಯವರು ಮಾಡಿಸ್ತಾ ಇದ್ದಲ್ಲಿ ನಿಮಗೆ ಎಕ್ಸ್ಪೆಷಲಿ ಈ ಹಣಕಾಸಿನ ತೊಂದರೆಗಳು ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಣಕಾಸಿನಿಂದ ಕಾರ್ಯಗಳು ನಿಲ್ತಕ್ಕಂಥ ಸಾಧ್ಯತೆಗಳನ್ನು ಈ ವಾರದಲ್ಲಿ ನಾವು ನೋಡ್ಬೋದು. ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ. ಸಪ್ತಮದಲ್ಲಿ ರಾಹು ಇದ್ದಾನೆ. ಈ ಸಪ್ತಮದಲ್ಲಿರ್ತಕ್ಕಂಥ ರಾಹು ನೇರ ದೃಷ್ಟಿ ಸಿಂಹರಾಶಿ ಮೇಲಿದೆ. ಸಂಬಂಧಗಳಲ್ಲಿ ಯಾವಾಗಲೂ ಕೂಡ ಗಂಡ ಹೆಂಡತಿ ನಡುವೆ ಸುಮ್ಮನೆ ಅನ್ನೆಸೆಸರಿಯಾಗಿ ಬ್ಲೇಮ್ ಮಾಡಬೇಡಿ. ನಿಮ್ಮ ಸಂಗಾತಿಯನ್ನು ಸ್ವಲ್ಪ ಮಟ್ಟಿಗೆ ಶಾಂತ ಸ್ವಭಾವವನ್ನು ಉಟ್ಕೋಬೇಕು. ಯಾಕೆಂದರೆ ಲಗ್ನಾಧಿಪತಿ ಇದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ, ಬಟ್ ದಾಂಪತ್ಯ ಚೆನ್ನಾಗಿರೋದಿಲ್ಲ. ಇದೊಂದು ನೋಡ್ಕೊಳ್ಳಿ. ಯಾಕೆಂದರೆ ಬುಧಾದಿತ್ಯ ಯೋಗದ ಬಲದಿಂದ ಶುಭ ಕಾರ್ಯಗಳು, ಶುಭ
ಇರ್ತಕ್ಕಂಥ ಕಾರ್ಯಗಳು ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಸಾಧ್ಯತೆ ಇದೆ, ಎಲ್ಲ ಕಾರ್ಯಗಳು. ಬಟ್ ನಿಮ್ಮ ಪ್ರಯತ್ನದಿಂದ ನಡೀತದೆ. ಬಟ್ ಹಲವಾರು ರೀತಿಯ ಯೋಚನೆಗಳು, 6ರ ಅಧಿಪತಿ ಅಷ್ಟಮದಲ್ಲಿ ವಕ್ರನಾಗಿದ್ದಾನೆ, ನಿಧಾನ ಮಂದಗತಿ ಆಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಹಾಗಾಗಿ ಸಿಂಹರಾಶಿ ಇರ್ತಕ್ಕಂಥವ್ರು ಆದಷ್ಟು ಕೂಡ ಶಿವನ ಆರಾಧನೆ ಅತಿ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಶ್ರವಣ ಮಾಸದಲ್ಲಿ ಉತ್ತಮ. ಮತ್ತು ವಿದ್ಯಾರ್ಥಿಗಳಿಗೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಯೋಗದ ಬಲದಿಂದಾಗಿ ಮನೆ ನಿರ್ಮಾಣ, ಆಸ್ತಿಯ ವಿಚಾರದಲ್ಲಿ ಯಶಸ್ಸು, ಇವೆಲ್ಲ ಕಾರ್ಯಗಳು ಆಟೋಮೆಟಿಕ್ಕಾಗಿ ನಡೀತದೆ, ನಥಿಂಗ್ ಟು ವರಿ, ಅದೆಲ್ಲ ಚೆನ್ನಾಗಿದೆ. ಅದೇ ರೀತಿಯಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆಗಿಂದಾಗೆ ಹಳದಿ ಸ್ವೀಟ್ಸನ್ನು ಗುರುವಾರಗಳಂದು ಹಂಚಿ ಶುಭವಾಗ್ತದೆ. ಬೂಂದಿ ಅಥವಾ ಹಳದಿ ಕಲರ್ ಇರ್ತಕ್ಕಂಥ ಸ್ವೀಟ್ಗಳು, ಮೈಸೂರು ಪಾಕ, ಈ ಥರದ ಹಂಚ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ನಷ್ಟಗಳ ತಪ್ಪುತ್ತೆ. ಸ್ನೇಹಿತರಿಂದ ಬರ್ತಕ್ಕಂಥ ಮೋಸ ಅಥವಾ ಇನ್ನಿತರೆ ಕಾರ್ಯಗಳಲ್ಲಿ ಅಡೆತಡೆಗಳು ದೂರವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಕನ್ಯಾ ರಾಶಿಯ ಫಲಾಫಲ ಹೇಗೆ? ಕನ್ಯಾ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯನೊಟ್ಟಿಗೆ ನಷ್ಟಸ್ಥಾನದಲ್ಲಿದ್ದಾನೆ. ದೈವಿಕವಾಗಿರ್ತಕ್ಕಂಥ ವಿಚಾರಗಳು ಅಥವಾ ವಿದೇಶದ ಮಾತುಕತೆಗಳು, ವಿಚಾರಗಳು, ಇವೆಲ್ಲದರಲ್ಲೂ ಯಶಸ್ಸು ಕಾಣಬಹುದು. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರೇ ಆಗಿರಬೇಕಾಗುತ್ತೆ. ಹತ್ತರಾಧಿಪತಿ 12ರಲ್ಲಿ ಸ್ವಲ್ಪ ಮಟ್ಟಿಗೆ ಅಧಿಕಾರದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ಸಂದರ್ಭಗಳು ತೋರಿಸುತ್ತೆ. ಲಗ್ನದಲ್ಲೇ ಶುಕ್ರನ ಇದ್ದಾನೆ, ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ಈ ವಿಚಾರದಲ್ಲಿ ಜಾಗರೂಕತೆ ಇರಬೇಕು. ಆದರೆ ಚತುರ್ಥಾಧಿಪತಿ ಗುರುವಿನ ಬಲ ಇದೆ. ಬೆಳಗಿ ನಿಮಗೆ ಈ ಗುರುವಿನ ಒಂದು ಅನುಗ್ರಹ ಇರೋದ್ರಿಂದ ಮ್ಯಾಕ್ಸಿಮಮ್ ಸರ್ವೈವಬಲ್ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಬೇಕು. ಇದ್ದಾಗಿದ್ದಾಗೆ ಟ್ರಿಗರ್ ಆಗಿ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದನ್ನು ಕನ್ಯಾ ರಾಶಿಯವರು ಕಡಿಮೆ ಮಾಡಬೇಕು. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಅನ್ನೆಸಸರಿಯಾಗಿ ದಶಮ ಸ್ಥಾನದಲ್ಲಿ ಕುಜನಿದ್ದಾನೆ. ಯಾವುದೋ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಆಗಿರ್ಬೋದು, ದುಡುಕಿನ ಸ್ವಭಾವ ಸ್ವಲ್ಪ ನಷ್ಟವನ್ನು ತರುತ್ತೆ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಫರ್ಮ್ನೆಸ್ಸನ್ನು ಉಳಿಸ್ಕೊಳ್ಳಿ. ಲಗ್ನದಲ್ಲಿ ಶುಕ್ರನಿದ್ದಾನೆ, ಸ್ವಲ್ಪ ಬೇರೆ ಬೇರೆ ಆಲೋಚನೆಗಳು ಬರ್ಬೋದು. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ಕಡಿಮೆ ಆಗ್ಬೋದು. ಪರಪುರುಷ ಪರಸ್ತ್ರೀ ವ್ಯಾಮೋಹಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅಡಿಕ್ಷನ್ ಚಟಗಳು ಬರ್ತಕ್ಕಂಥದ್ದು ತೋರಿಸುತ್ತೆ. ಹಾಗಾಗಿ ಸಾತ್ವಿಕವಾಗಿರ್ತಕ್ಕಂಥ ಬುದ್ಧಿಯನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಖಂಡಿತವಾಗಿ ಇವೆಲ್ಲವನ್ನು ಫಾಲೋಅಪ್ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಶುಭದ ಕಾಲವಿರ್ತದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಸಾಧ್ಯವಾದಷ್ಟು ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದನ್ನು ಮರಿಬೇಡಿ. ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ ಕೂಡ. ತುಲಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡ್ಕೊಂಬರೋಣ. ನೋಡಿ, ತುಲಾ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿ ನಷ್ಟ ಸ್ಥಾನದಲ್ಲೇ ಇದ್ದಾನೆ. ಕಾರ್ಯದಲ್ಲಿ ಭಂಗ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಇವೆಲ್ಲವನ್ನು ಕೇಳ್ತಾ ಇದ್ದೀರಾ. ಸ್ವಲ್ಪ ಮಟ್ಟಿಗೆ ನೋಡಿ, ಒಂದೇ ಒಂದು ವಿಚಾರಕ್ಕೆ ಬಂದಾಗ ನೋಡಿ, ಕೇತು ಲಾಭದಲ್ಲಿದ್ದಾನೆ, ಗುರು ಕೂಡ ದಶಮದಲ್ಲಿದ್ದಾನೆ. ಆದರೆ 6ರ ಅಧಿಪತಿ ಆಗಿರ್ತಕ್ಕಂಥದ್ದು, 6ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಬಟ್ ಶನಿ ಏನು ಮಾಡುತ್ತೆ? ಶನಿ 6ರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಸ್ವಲ್ಪ ನೋಡಿ, ನಿಮ್ಮ ಪ್ರಯತ್ನ ಬಲವಾಗಿರ್ತಕ್ಕಂಥ ಪ್ರಯತ್ನ ತುಲಾರಾಶಿಯವ್ರಿಗೆ ನಿಮ್ಮ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಡಿಲವನ್ನು ಕೊಡುತ್ತೆ. ಅರ್ಥಾತ್ ಏನು ಸಡಿಲ ಕೊಡುತ್ತೆ ಅಂದರೆ, ಕಾರ್ಯದಲ್ಲಿ ಸ್ವಲ್ಪ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಈ ಒಂದು ತುಲಾರಾಶಿಯವರಿಗೆ ಕಂಡು ಬರುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದ ತುಲಾರಾಶಿಯವ್ರು ಕೊಂಡ್ರೆ ಸ್ವಲ್ಪ ಹಿನ್ನಡೆದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಗಳಿರುತ್ತೆ. ಓದಿದೆಲ್ಲ ಮರ್ತೋಗ್ತದೆ ಗುರುಗಳೇ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಕಾಣಿಸ್ತಾ ಇದೆ. ಬಟ್ ಬಿಸ್ನೆಸ್ ವಹಿವಾಟುಗಳೆಲ್ಲ ಹೇಗಿರುತ್ತೆ? ಸಪ್ತಮಾಧಿಪತಿ ಆಗಿರ್ತಕ್ಕ 9ರಲ್ಲಿ ವಿದೇಶಕ್ಕೆ ಏನಾದರೂ ನೀವು ಟ್ರಾನ್ಸ್ಪೋರ್ಟ್, ಇಂಪೋರ್ಟ್, ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ. ಹಾಗೆ ಇಲ್ಲೇ ಮದರ್ಲ್ಯಾಂಡಲ್ಲಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಸಂಗಾತಿಯ ನಡುವಿನ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ತುಲಾರಾಶಿ ಈ ವಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಶತ್ರುವಿನ ಬಾಧೆ ಕಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಆಗಿಂದಾಗೆ ಅನ್ನೋನಾಗಿ ಏನಾದರೂ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ನೋಡಿ, ಖಂಡಿತವಾಗಿ ನೀವು ಸ್ವಲ್ಪ ಮಟ್ಟಿಗೆ ಪ್ರತಿದಿನ ಇರುವೆಗೂಡಿಗೆ ಸಕ್ಕರೆ ಹಾಕೋದನ್ನು ಮರಿಬೇಡಿ. ಹಾಗೆ ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದನ್ನು ಖಂಡಿತವಾಗಿ ಮರಿತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದನ್ನು ಬಿಡಬೇಡಿ. ಇದು ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಅಗತ್ಯ. ಗುರು ದಶಮದಲ್ಲಿದ್ದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾರ್ಯದಲ್ಲಿ ಸ್ವಲ್ಪ ಯಶಸ್ಸು ಸಿಗುತ್ತೆ. 3ರ ಪ್ರಯತ್ನದಿಂದ ಮಾತ್ರ ಸಾಧ್ಯತೆ ಇರುತ್ತೆ. ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ತುಲಾರಾಶಿಯವರು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೆ ಕಷ್ಟ. ಈ ಕಾರ್ಯದಲ್ಲಿ ಜಯವನ್ನು ಸಾಧಿಸಬೇಕು ಅಂದರೆ ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ.
ಈ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡಿಬೇಕು ಅಂದರೆ ಚೆನ್ನಾಗಿ ಶ್ರಮದಾಯಕವಾಗಿರ್ತಕ್ಕಂಥದ್ದನ್ನು ಕೆಲಸಗಳಲ್ಲಿ ಹುಡುಕಿ ಪ್ರಯತ್ನವನ್ನು ಪಡಿ. ಆದಷ್ಟು ಕೂಡ ನಿಮ್ಮ ಪ್ರಯತ್ನದಿಂದ ಲಾಭ ಸಾಧ್ಯತೆ ಇರುತ್ತೆ. ಹೊರತುಪಡಿಸಿದ್ರೆ ಸುಮ್ಮನೆ ಅನ್ನೆಸಸರಿಯಾಗಿ ಲೇಸಿನೆಸ್ ಕಳೆದ್ರೆ ಅದು ಉತ್ತಮವಲ್ಲ. ಇದನ್ನು ನೆನ್ಪಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ತುಲಾರಾಶಿಯವರು ಹಾಗೆ ನೋಡಿ, ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಈ ಅಷ್ಟಮಾಧಿಪತಿ ದಶಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಒಂದು ರೀತಿಯಾಗಿ ನೋಡಿ, ಕಾರ್ಯಗಳಲ್ಲಿ ಭಂಗ ಬರುತ್ತೆ, ಕಾರ್ಯದಲ್ಲಿ ಯಶಸ್ಸು ಇಲ್ದಲೇ ಇರ್ಬೋದು, ಒಂದು ರೀತಿಯಾದಂಥ ಆತಂಕದ ವಾತಾವರಣ ಇರ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಅಯ್ಯೋ ಕೆಲಸಗಳಾಗ್ತಾ ಇಲ್ಲಪ್ಪ, ನಾನು ಏನು ಮಾಡೋಣ ಅಂತಕ್ಕಂಥ ಮನೋಭಾವತೆ ಇರ್ಬೋದು. ಆದರೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಸ್ವಲ್ಪ ಶ್ರಮ ವಹಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿ. ಆತಂಕ ಪಡ್ತಕ್ಕಂಥ ವಿಚಾರಗಳಿಗೆ ಬೇಡ. ಮೊದಲು ಕೇತುವಿನ ನಕ್ಷತ್ರ ದಶಮದಲ್ಲಿ ಹಣಕಾಸು ವಹಿವಾಟುಗಳು ಈ ವಾರದಲ್ಲಿ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿ. ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಖಂಡಿತವಾಗುತ್ತೆ. ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡಿ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ನೀವು ಖಂಡಿತವಾಗಿ ನಿಮ್ಮ ಜ್ಞಾನ ಸ್ವಲ್ಪ ಶಾರ್ಪ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಗುರುವಿನ ದೃಷ್ಟಿ ಲಗ್ನದ ಮೇಲಿದೆ. ಅಫ್ಕೋರ್ಸ್ ಮರ್ತೋಗ್ತಿತ್ತು ಅಂತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಜಾಸ್ತಿ ಆಗ್ತಾ ಬರ್ತದೆ. ಆದಷ್ಟು ವೃಶ್ಚಿಕ ರಾಶಿಯವರು ಸುಮ್ಮನೆ ಕೂರಬೇಡಿ. ದಿಸ್ ಈಸ್ ದ ವಾರದ ಅನಾಲಿಸಿಸ್. ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ. 11ರ ಅಧಿಪತಿ ಅಂದರೆ 12ರ ಅಧಿಪತಿ 11ರಲ್ಲಿ ನೀಚನಾಗಿದ್ದಾನೆ, ಆದರೂ ತೊಂದರೆ ಇಲ್ಲ. 7ರ ಅಧಿಪತಿ 11ರಲ್ಲಿ ಸಂಗಾತಿ, ಅದು ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತದೆ, ತೊಂದರೆ ಇಲ್ಲ, ನಷ್ಟಕ್ಕೇನು ಹೋಗಲ್ಲ, ಸಾಧಾರಣವಾಗ್ತಕ್ಕಂಥದ್ದಿರುತ್ತೆ. ಸೂರ್ಯ ಪ್ರಬಲವಾಗಿ ಸೂರ್ಯನಲ್ಲೇ ಇದ್ದಾನೆ. ಬುಧ 11ರ ಅಧಿಪತಿ ದಶಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ದಶಮದಲ್ಲಿದ್ದಾನೆ. ಸರ್ಕಾರಿ ಕೆಲಸಗಳು ಇನ್ನಿತರೆ ಕೆಲಸಗಳಾಗತಕ್ಕಂಥದ್ರಲ್ಲಿ ಕೂಡ ಯಶಸ್ಸು ಇರುತ್ತೆ. ಗಣಪತಿ ಪ್ರಾರ್ಥನೆ ವೃಶ್ಚಿಕ ರಾಶಿಯವರು ಮಾಡಬೇಕು. ಇದು ಅವಶ್ಯಕವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಆಗಿದ್ದಾಗೆ ಸ್ವಲ್ಪ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲಸಕ್ರೆ ಅಂತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಶತ್ರುಕಾಟ, ಅನೇಕ ಕಾಟಗಳು ದೂರ ಆಗ್ತಕ್ಕಂಥದ್ದಿರ್ತದೆ. ಓಂ ಗಂ ಗಣಪತಯೇ ನಮಃ. ಗಣಪತಿಯ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಗರಿಕೆ ಹಾರವನ್ನು ಸಂಕಷ್ಟಿ ಹಾರ ಗಣಪತಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಚತುರ್ಥಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಣೇಶನಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ಕಾರ್ಯದಲ್ಲಿ ಜಯ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗ್ತಕ್ಕಂಥದ್ದು. ಈ ಕಾಲು ಎಲ್ಲ ನೈತಾ ಇತ್ತು ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಒಂದು ರೀತಿಯಾದಂಥ ಸಮಾಧಾನದ ವಾತಾವರಣ ಲಭ್ಯವಾಗದ್ರೆ ಎರಡು ಮಾತೇ ಇಲ್ಲ, ಶುಭವಾಗ್ತದೆ. ಹಾಗೆ ಧನುರಾಶಿ ನೋಡಿ, ಧನುರಾಶಿ ಈ ವಾರದ ಫಲವನ್ನು ತಗೊಂಡಾಗ ಒಂದು ತಗೊಳ್ಳಿ. ಧನುರಾಶಿಯವರಿಗೆ ಅತಿಯಾಗಿದ್ದನ್ನು ಯಾವುದೂ ಮಾಡಲಿಕ್ಕೆ ಹೋಗ್ಬೇಡಿ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅತಿಯನ್ನು ತಪ್ಪಿಸ್ಬೇಕು. ಇಲ್ಲಾಂದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಎಷ್ಟು ನೀವು ಸಾತ್ವಿಕವಾಗಿ ಆಲೋಚನೆಗಳನ್ನು ಮಾಡ್ಕೊಂಬರ್ತಿರೋ ಧನುರಾಶಿಯವ್ರಿಗೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ ಮುಂದುವರಿಯುತ್ತೆ. ಇಲ್ಲೀಗಲ್ ಆಗಿರ್ತಕ್ಕಂಥ ಆಲೋಚನೆಗಳನ್ನು ದೂರ ಮಾಡಿ ಧನುರಾಶಿಯವರು ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಿ, ಒಳ್ಳೆಯದಾಗುತ್ತೆ. ಬೆಳಗ್ಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತದೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥದ್ದಿರುತ್ತೆ. ಅಯ್ಯೋ ಏನು ಮಾಡೋದು, ನಾನು ಚೆನ್ನಾಗಿ ಓದಿದ್ದೆ, ಯಾಕೋ ಮಾರ್ಕ್ಸೇ ಬರಲಿಲ್ಲ. ಇದರದ್ದೆಲ್ಲ ನಿಮಗೆ ಧನುರಾಶಿಯವ್ರಿಗೆ ನಡೀತಕ್ಕಂಥದ್ದಿರುತ್ತೆ. ಮನೆ ನಿರ್ಮಾಣ ಮಾಡಬೇಕು, ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ. ಹಾಗೂ ಕೂಡ ಸೈಟ್ ಖರೀದಿ ಮಾಡಬೇಕಾಗಿತ್ತು, ಅಲ್ಲೂ ಸ್ವಲ್ಪ ವಿಳಂಬತೆ, ನಿಧಾನ, ಮಂದಗತಿ ಆಗ್ತಕ್ಕಂಥದ್ದಿರುತ್ತೆ. ಯಾಕೋ ಸಟ್ಟಾಗ್ತಾ ಇಲ್ಲ, ಇವೆಲ್ಲ ಕೇಳ್ತೀವಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮತೆ ಇರತಕ್ಕಂಥ ಧನುರಾಶಿಯವರಿಗೆ ತೋರಿಸುತ್ತೆ. ಆದಷ್ಟು ದುಡುಕಿನ ಸ್ವಭಾವವನ್ನು ಧನುರಾಶಿಯವರು ಕಡಿಮೆ ಮಾಡಿ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಓಂ ಬ್ರಹ್ಮಸ್ಪದಯೇ ನಮಃ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕ. ಕೊನೆಯ ಕಾಲದಲ್ಲಿ ಗ್ರಹಣ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥತೆ ಕಾಣುತ್ತೆ. ಕಾರ್ಯದಲ್ಲಿ ಭಂಗವನ್ನು ಕಾಣ್ತಕ್ಕಂಥದ್ದಿರುತ್ತೆ. ಅದಕ್ಕೂ ಕೂಡ ಅಷ್ಟು ಉತ್ತಮತೆ ಇರಲ್ಲ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಪರಿಹಾರಾರ್ಥವಾಗಿ ಏನು ಮಾಡಬೇಕು ಅಂತ ಹೇಳ್ತೇನೆ. ಸಾಧ್ಯವಾದಷ್ಟು ಧನುರಾಶಿಯವರು ಗುರುವಿನ ಆರಾಧನೆ ಭಾಳ ಅವಶ್ಯಕವಾಗಿ ಮಾಡಿ. ಆಗಿಂದಾಗೆ ಗುರುತತ್ವ ಅಥವಾ ಶಿವನ ದೇವಸ್ಥಾನದಲ್ಲಿ ಈ ವಾರದಲ್ಲಿ ಯಾವುದಾದ್ರೂ ಗುರುವಾರ ದಿನನೋ, ಸೋಮವಾರದ ದಿನನೋ, ಶನಿವಾರದ ದಿನನೋ ನೀವು ಮಾಡ್ತಕ್ಕಂಥ ಕಾರ್ಯ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ರಿಂದ ಸ್ವಲ್ಪ ಅಡೆತಡೆಗಳು ದೂರವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಮಕರ ರಾಶಿಯವರ ಫಲ ಹೇಗಿರುತ್ತೆ
ನೋಡಿ, ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಿದೆ, ಶನಿಯ ದೃಷ್ಟಿ ಇದೆ. ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಶುಭದಾಯಕ. ಒಂದು ಗೆಲುವಿನ ಒಂದು ನೋಟ ಚಿಹ್ನೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ. ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಷ್ಟೊಂದು ಡೀಪಾಗಿ. ಬಟ್ ಅನ್ನೆಸಸರಿ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಮಕರ ರಾಶಿಯವರಿಗೆ ಹಿಂದೆ ಮುಂದೆ ಆಲೋಚನೆಗಳನ್ನು ಮಾಡದಲೇ ನೀವು ಮಾಡಿದ್ದು ಸರಿ ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ತಪ್ಪಿಸಿ ಸ್ವಲ್ಪ ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಅವಶ್ಯಕ. ಪ್ರಾರಂಭದಲ್ಲಿ ಸ್ವಲ್ಪ ನಿಮಗೆ ಮಕರ ರಾಶಿಯವರಿಗೆ ಅಡೆತಡೆ ಬರ್ತದೆ. ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ವಾರದ ಪ್ರಾರಂಭ ಮಧ್ಯಭಾಗದಿಂದ ಸ್ವಲ್ಪ ಶುಭದಾಯಕವಾಗ್ತದೆ. ಪ್ರಾರಂಭ ಹಂತ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾವುದೋ ಲಿಟಿಗೇಷನ್ಸು ಮತ್ತೊಂದು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಈ ವಾರದ ಪ್ರಥಮದಲ್ಲೇ ನೀವು ಗಣಪತಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಅತಿ ಅವಶ್ಯಕ. ಸ್ವಲ್ಪ ಬಾಳೆಹಣ್ಣನ್ನು 9 ವರ್ಷದ ಒಳಗಿನ ಸ್ತ್ರೀಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಸ್ವಲ್ಪ ಅಡೆತಡೆಗಳನ್ನು ದೂರ ಮಾಡುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಮದುವೆ ಮಾತುಕತೆ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಶುಭದಾಯಕವಾಗ್ತಕ್ಕಂಥದ್ದು ಇರುತ್ತೆ. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಇದ್ದಕ್ಕಿದ್ದ ಹಾಗೆ 12 ಮನೆ ಬರ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವ್ರಿಗಿರುತ್ತೆ. ಎಷ್ಟು ಶುಭವಿದೆಯೋ ಅಷ್ಟಮದಲ್ಲಿ ಅಷ್ಟೇ ಸಮಸ್ಯೆನೂ ಕೂಡ ಇರುತ್ತೆ. ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಒಳ್ಳೆಯದು. ಭೂಮಿಯಿಂದ ಲಾಭ, ಭೂಮಿಯಿಂದಲೇ ಸಮಸ್ಯೆ, ಇವೆರಡೂ ಕೂಡ ಕಾಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿದೆ. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವರಿಗೆ ಮೊದಲು ಕೇತುವಿನ ನಕ್ಷತ್ರ, ಸ್ವಲ್ಪ ಮಟ್ಟಿಗೆ ಈ ದಾಂಪತ್ಯದ ವಿಚಾರದಲ್ಲಿ ವ್ಯಾಪಾರದ ವಿಚಾರಗಳಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲವಾಗುತ್ತೆ. ಹಾಗೂ ಒಂದು ರೀತಿಯಾಗಿ ಆತಂಕದ ವಾತಾವರಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಇದೆ. 4ರ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಏನೋ ಒಂದು ರೀತಿಯಾದಂಥ ಕುಂಭರಾಶಿಯವ್ರಿಗೆ ಏನಾಗುತ್ತಪ್ಪ, ಏನೋ ಸಾಲ ಇದೆ, ಏನಾಗುತ್ತೋ, ಶತ್ರುಬಾಧೆ ಇದೆ, ಏನಾಗುತ್ತೋ, ಇವೆಲ್ಲ ಆತಂಕದ ವಾತಾವರಣ ಅಂತೂ ಕುಂಭರಾಶಿಯವರಿಗೆ ಮುಂದುವರಿತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ದುರ್ಗಾರಾಧನೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಕನ್ಫ್ಯೂಷನ್, ಏನು ಮಾಡಬೇಕು ಮಾಡಬೇಕು ಅಂತಕ್ಕಂಥ ಬಾಧೆಗಳು ಕಾಡುತ್ತೆ. ಹಾಗಾಗಿ ದುರ್ಗಾರಾಧನೆ ಅವಶ್ಯಕವಾಗಿ ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು ಇದು ಅವಶ್ಯಕವಾಗಿ ಮಾಡಿ. ತುಪ್ಪದ ದೀಪವನ್ನು ಮಲಗ್ತಕ್ಕಂಥ ಕೋಣೆಯಲ್ಲಿ ಹಚ್ಕೊಂಡು ಮಲ್ಕೊಳ್ಳಿ. ಕುಂಭರಾಶಿಯರು ಸ್ವಲ್ಪ ಆತಂಕದ ವಾತಾವರಣ ಕಡಿಮೆ ಆಗ್ತದೆ. ಕುಂಭರಾಶಿ 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಮೊದಲೇ ಪ್ರಾರಂಭದಲ್ಲಿ ಸಂಚಾರವನ್ನು ಅಂದರೆ ಅರ್ಥಾತ್ ಧನುರಾಶಿ ಲಾಭದಲ್ಲೇ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಮುಂದುವರಿತಕ್ಕಂಥದ್ದು ಇರ್ತದೆ. ಯಾರು ಕುಂಭರಾಶಿಯಲ್ಲಿದ್ದೀರೋ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಹಣಕಾಸು ವಹಿವಾಟುಗಳು, ಸಾಲ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಬರ್ತಕ್ಕಂಥದ್ದು ಖಂಡಿತ ಇದೆ. ಸೂರ್ಯ ಪ್ರಬಲವಾಗಿದ್ದಾನೆ. ಸರ್ಕಾರಿ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತೀರಾ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ದುರ್ಗಾದೇವತೆ ಆರಾಧನೆ ಮಾಡ್ತಾ ಬನ್ನಿ, ಖಂಡಿತವಾಗಿ ಚೆನ್ನಾಗಿರುತ್ತೆ. ಹಾಗೆ ಹಣಕಾಸು ವಹಿವಾಟುಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ. ಧೈರ್ಯದಿಂದ ಎದುರಿಸಿ, ಆತಂಕದ ವಾತಾವರಣವನ್ನು ಇಟ್ಬಿಡಿ. ಇದೇ ನಿಮಗೆ ಸ್ಲೋಗನ್, ಖಂಡಿತವಾಗಿ ಗುಡ್ ಆಗುತ್ತೆ. ನಥಿಂಗ್ ಟು ವರಿ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ. ಮೀನರಾಶಿಯ ಫಲವನ್ನು ತಗೊಂಡಾಗ ರಾಶಿ ಅಧಿಪತಿ ಪಂಚಮದಲ್ಲಿದ್ದಾನೆ. ಶನಿ ಲಗ್ನದಲ್ಲಿ ವಕ್ರನಾಗಿದ್ದರೂ ಸಹಿತ ಮ್ಯಾಕ್ಸಿಮಮ್ ಶಾರ್ಪ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಮೊದಲು ದಶಮ ಸ್ಥಾನದಲ್ಲಿ ಚಂದ್ರ ಮುಂದುವರಿತಕ್ಕಂಥದ್ರಿಂದ ರಾಜಕೀಯವಾಗಿರತಕ್ಕಂಥ ವಿಚಾರದಲ್ಲಿ ಗೆಲುವು, ಮಕ್ಕಳ ಮೇಲಿನ ವ್ಯಾಮೋಹ, ಹಾಗೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಮೀನರಾಶಿಯವರಿಗೆ ಮುಂದುವರಿಯುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ಮಟ್ಟಕ್ಕೆ ಸಾಗುತ್ತೆ, ಏನಂತ ಸಮಸ್ಯೆಗಳಿಲ್ಲ. ಬಟ್ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದೇನಿರುತ್ತೆ. ಮೀನರಾಶಿ ಈ ವಾರ ಎಕ್ಸ್ಪೆಷಲಿ ರಾಹುವಿನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ, ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬದ್ದಲೇ ಇರತಕ್ಕಂಥ ಸನ್ನಿವೇಶ ಕೊನೆಯ ಭಾಗದಲ್ಲಿ ಮುಂದುವರಿತಕ್ಕಂಥಿರುತ್ತೆ. ಸ್ವಲ್ಪ ಎಚ್ಚರವಾಗಿರ್ರಿ. ಬಟ್ ಕೊನೆಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹೇಗೋ ಮಾಡಿ ನಿಮ್ಮ ಪ್ರಯತ್ನದ ಮೇರೆಗೆ ಬುದ್ಧಿಶಕ್ತಿಯಿಂದ ತಗೊಳ್ತೀರಾ, ಅದು ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಕೊಡುತ್ತೆ. ಸೊ ಮೀನರಾಶಿ ಆರೋಗ್ಯ ಕೂಡ ಉತ್ತಮ ಇರುತ್ತೆ. ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳಿಂದ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಮೀನರಾಶಿಯಲ್ಲಿರುತ್ತೆ. ಕೊನೆಯದಾಗಿ ಬರ್ತಕ್ಕಂಥ ಚಂದ್ರಗ್ರಹಣ ಸ್ವಲ್ಪ ನಿಮಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ತೋರಿಸುತ್ತೆ. ಹಾಗಾಗಿ ನೀವು ಕೂಡ
ದುರ್ಗಾ ದೇವಸ್ಥಾನವನ್ನು ಭೇಟಿ, ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು ಸ್ವಲ್ಪ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಉದ್ದಿನ ಕಾಳನ್ನು ದಾನ ಮಾಡೋದು ಮರಿಬೇಡಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಈ ವಾರ ಶುಭವನ್ನು ಕೊಡ್ತಕ್ಕಂಥದ್ದು ಸತ್ಯ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ನೋಡಿ, ಈಗ ಆಲ್ರೆಡಿ ನಿಮಗೆ ಭಾದ್ರಪದ ಮಾಸ ಹತ್ರ ಬರ್ತಾ ಇದೆ. ಭಾದ್ರಪದದಲ್ಲಿ ವಿಶೇಷವಾಗಿ ಗಣೇಶನ ಆರಾಧನೆ, ಸಂಕಷ್ಟಗಳನ್ನು ಓಡಿಸಪ್ಪ ಎಲ್ಲ ವರ್ಗದವರು ಗಣೇಶನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸತ್ಯ. ಈ ಗಣೇಶ ಗಣಾಧ್ಯಕ್ಷನಾಗಿ, ಅಂದರೆ ಗಣಾಧ್ಯಕ್ಷ, ಎಲ್ಲ ದೇವತೆಗಳಿಗೂ ಪ್ರಥಮತಃ ಪೂಜೆಯನ್ನು ಮಾಡ್ತಕ್ಕಂಥದ್ದು ಗಣೇಶ. ಹಾಗಾಗಿ ನಮ್ಮಲ್ಲಿ ನೋಡಿ ವಿಶೇಷವಾಗಿರ್ತಕ್ಕಂಥ ಪೈರೇಟ್ ಗಣೇಶ ಯಂತ್ರವನ್ನು ನಾವು ಕೊಡ್ತೇವೆ. ಈ ಗಣೇಶ ಯಂತ್ರ ನಿಮ್ಮ ಅಡೆತಡೆಗಳು, ವಿಘ್ನಗಳು ದೂರ ಮಾಡಿ ಸಕಾಲ ಕಾರ್ಯ, ಅಂದರೆ ಒಳ್ಳೆಯ ಸನ್ಮಾರ್ಗವನ್ನು ಕೊಡ್ತಕ್ಕಂಥಿರುತ್ತೆ. ಯಾರು ಈ ವಿಶೇಷವಾಗಿ ಕೆಲಸದಲ್ಲಿ ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರೋ, ಕೆಲಸ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಇದ್ದರೋ, ಈ ಗಣೇಶನ ಆರಾಧನೆಯನ್ನು ಮಾಡಿ, ಖಂಡಿತವಾಗಿ ಭಾಳ ವಿಶೇಷವಾಗುತ್ತೆ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಈ ಮಂತ್ರದಿಂದ ನೀವು ಗಣೇಶನನ್ನು ಗರಿಕೆಯಿಂದ ಆರಾಧಿಸಿ, ಖಂಡಿತವಾಗಿ ಶಕ್ತಿಶಾಲಿಯಾಗಿ ಕೆಲಸ ಆಗುತ್ತೆ, ಒಳ್ಳೆಯದಾಗುತ್ತೆ. ಕೂಡಲೇ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.